ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾನೂನು ಬಾಹಿರವಾಗಿ ಖಾತಾಗಳನ್ನು ಮಾಡಿಕೊಡುವ ಮೂಲಕ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಎಆರ್ಒ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಹೇರೋಹಳ್ಳಿ ಉಪವಿಭಾಗದ ಎಆರ್ಒ ಮಂಜುಳಾ ಎಂಬ ಪರಮ ಭ್ರಷ್ಟ ಅಧಿಕಾರಿಯ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಎನ್ಆರ್ ರಮೇಶ್ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಎಆರ್ಒ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವಂಥದ್ದು. ನಮ್ಮ ಜೊತೆ ಮಾತಕ್ಕೆ ಎನ್ಆರ್ ರಮೇಶ್ ಇದ್ದಾರೆ. ಸರ್, ಏನು ಸರ್ ಇದು ಹಗರಣ? ಪಾಲಿಕೆಗೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ, ಯಾಕೆ ಅಧಿಕಾರಿಗಳು ಗೊತ್ತಿದ್ದು ಕೂಡ ಸುಮ್ಮನಿದ್ದಾರೆ? ಈ ಹಿಂದಿನ BBMPಯ ರಾಜರಾಜೇಶ್ವರ ನಗರ ವಲಯ, ಬೊಮ್ಮನಹಳ್ಳಿ ವಲಯ, ಮಹದೇವಪುರ ವಲಯ ಮತ್ತು ಯಲಹಂಕ ವಲಯಗಳಲ್ಲಿ ವ್ಯಾಪಕ ಪ್ರಮಾಣದ ಕಾನೂನು ಬಾಹಿರ ಕಾರ್ಯಗಳು, ಭ್ರಷ್ಟಾಚಾರ ಪ್ರಕರಣಗಳು ಕಂದಾಯ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥದ್ದು. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾರ್ಯಗಳು ನಡೀತಾ ಇದೆ. ಇವತ್ತು ಕೂಡ ಅಂಥದ್ದೇ ಮತ್ತೊಂದು ಬೃಹತ್ ಹಗರಣವನ್ನು ನಾನು ದಾಖಲೆಗಳ ಸಹಿತ ಬಯಲ್ಗಿಳಿಯುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ ನಂಬರ್ 72, ಹೇರೋಹಳ್ಳಿ ವಾರ್ಡಿನ ಹೇರೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 56/1 ಅಲ್ಲಿರ್ತಕ್ಕಂಥ 4 ಎಕರೆ 20 ಗುಂಟೆ ಸ್ವತ್ತು ಗಂಗಯ್ಯ ಅನ್ನೋರ ಮಾಲೀಕತ್ವಕ್ಕೆ ಸೇರಿದ್ದಾಗಿರ್ತದೆ. ಅವರು ತೀರ್ಕೊಂಡಿರ್ತಾರೆ, ಅವ್ರಿಗೆ ಮದುವೆ ಆಗಿರಲ್ಲ, ಅವ್ರಿಗೆ ತೀರ್ಕೊಂಡಿರ್ತಾರೆ. ಅವರು ತೀರ್ಕೊಂಡ ನಂತರ ಅವರಿಗೆ ಒಬ್ಬರು ಗಿರಿಜಾಬಾಯಿ ಅನ್ನೋ ಒಬ್ಬರು ಪತ್ನಿ ಇದ್ದರು ಮತ್ತು ತೇಜಸ್ವಿನಿ ಅಂತ ಮಗಳಿದ್ರು ಅನ್ನೋ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಗಂಗಯ್ಯನವರ ಸಹೋದರ ಮತ್ತು ಸಹೋದರನ ಮಗಳು ಮೋಹನ್ ಕುಮಾರಿಯವರು ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಎಕರೆ ಲೆಕ್ಕದಲ್ಲಿ ಇರ್ತಕ್ಕಂಥ ಈ ಸ್ವತ್ತಿಗೆ ಖಾತೆಗಳನ್ನು ಮಾಡಲಿಕ್ಕೆ ಬರಲ್ಲ, ಇಂಡಿವಿಜುವಲ್ ಖಾತೆಗಳನ್ನು ಮಾಡಲಿಕ್ಕೆ ಬರಲ್ಲ ಎಕರೆ ಲೆಕ್ಕದಲ್ಲಿ ಇರೋವಂಥ ಸ್ವತ್ತುಗಳಿಗೆ. ಎರಡನೇದು ಶುದ್ಧ ಕ್ರಯ ಪತ್ರಗಳು ಇಲ್ಲದೆ ಇರತಕ್ಕಂಥ ಸ್ವತ್ತುಗಳಿಗೆ ಖಾತೆಗಳನ್ನಾಗಲಿ ಬಿ ಖಾತೆಗಳನ್ನಾಗಲಿ ಮಾಡಲಿಕ್ಕೆ ಬರಲ್ಲ. ಯಾವ ಈ ಅನಧಿಕೃತ ಬಡಾವಣೆಯ 4 ಎಕರೆ 20 ಗುಂಟೆ ವಿಸ್ತೀರ್ಣ ಸ್ವತ್ತಿನಲ್ಲಿ ಅಶ್ವಥ್ ಅಂತ ಶಾಸಕ ಮಾಜಿ ಸಚಿವ ST ಸೋಮಶೇಖರ್ ಅವರ ಅತ್ಯಾಪ್ತ ನಿರ್ಮಾಣ ಮಾಡಿರ್ತಕ್ಕಂಥ ಈ ಅನಧಿಕೃತ ಬಡಾವಣೆ, ಇದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ BDA ಅಭಿವೃದ್ಧಿಪಡಿಸಿರ್ತಕ್ಕಂಥ ಬಡಾವಣೆ ಇದೆ. BDAಯಿಂದ ಈ ಬಡಾವಣೆಗೆ ಅಧಿಕೃತವಾಗಿ ಅವರು ನಕ್ಷೆ ಮಂಜೂರಾತಿಯನ್ನು ಪಡ್ಕೋಬೇಕಾಯಿತು. ನಕ್ಷೆ ಓರ್ವ ಅಧಿಕಾರಿ ಮಂಜುಳಾ ಅನ್ನೋರು ಮಾತ್ರ ಇದರಲ್ಲಿ ತಪ್ಪು ಮಾಡಿರೋದಾ ಅಥವಾ ಬೇರೆ ಯಾರೆಲ್ಲ ಇದ್ದಾರೆ? ಹೇಳ್ಬಿಡ್ತೀನಿ. ಅಧಿಕೃತ ನಕ್ಷೆ ಮಂಜೂರಾತಿಯನ್ನು BDAಯಿಂದ ಪಡೆದುಕೊಳ್ಳದೆ ಈ ಒಂದು ಅನಧಿಕೃತ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿ ಸುಮಾರು 250 ಕೋಟಿ ಮೌಲ್ಯದ ಈ ಸ್ವತ್ತಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸ್ವತ್ತುಗಳು 50 ಸ್ವತ್ತುಗಳಿಗೆ ನಿಯಮಗಳನ್ನು ಎಲ್ಲ ಗಾಳಿಗೆ ತೂರಿ ತಮಗಿರ್ತಕ್ಕಂಥ ಒಂದು ಆನ್ಲೈನ್ನಲ್ಲಿ ಈ ಸ್ಕ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಹಾಳೆಗಳು ಬಿಟ್ಟೋಗಿರ್ತದೆ, ಕೆಲವೊಂದು ಹಾಳೆಗಳು ಖಾಲಿ ಇರ್ತದೆ, ಒಂದು ಅರ್ಧ ಭಾಗ ಹಾಳೆಗಳು ಖಾಲಿ ಇರುತ್ತೆ. ಆ ಹಾಳೆಗಳು ಖಾಲಿ ಇರ್ತಕ್ಕಂಥ ಹಾಳೆಗಳಲ್ಲಿ ಆನ್ಲೈನ್ನಲ್ಲಿ ಇವರಿಗೆ ARO ಅವ್ರಿಗೆ ಮಾತ್ರ ಒಂದು ಅವಕಾಶ ಇರ್ತದೆ ತಿದ್ದುಪಡಿ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ. ಅದನ್ನು ಕ್ವಾಲಿಟಿ ಚೆಕಿಂಗ್ ಅಂತ ಕರೀತಾರೆ. ಅಂತಂದರೆ ಗುಣಮಟ್ಟ ಪರಿಶೀಲನೆ ಕಾರ್ಯ ಅಂತ ಕರೀತಾರೆ. ಆ ನೆಪದಲ್ಲಿ ಈ ಒಂದು ಎಲ್ಲ 50 ಸ್ವತ್ತುಗಳಿಗೆ ಕಾನೂನು ಬಾಹಿರವಾಗಿ ಖಾತೆಗಳನ್ನು ಮಾಡಿಕೊಡುವಂಥ ಒಂದು ಕೆಲಸವನ್ನು ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರ್ತಕ್ಕಂಥ ಸ್ವತ್ತು, ಎಕರೆ ಲೆಕ್ಕದಲ್ಲಿರ್ತಕ್ಕಂಥ ಸ್ವತ್ತು ಇಂಡಿವಿಜುವಲ್ ಖಾತೆ ಮಾಡಲಿಕ್ಕೆ ಬರಲ್ಲ. ಮತ್ತು ಇನ್ನೊಂದು ಒಂದು BDAಯಿಂದ ನಕ್ಷೆ ಮಂಜೂರಾತಿ ಪಡೆದಿರ್ತಕ್ಕಂಥ ಅನಧಿಕೃತ ಬಡಾವಣೆ, ಇಷ್ಟು ಎಲ್ಲ ಇದ್ದರೂ ಕೂಡ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಹಿರಿಯ ಅಧಿಕಾರಿಗಳು, ಉಪ ಆಯುಕ್ತರು, ಜಂಟಿ ಆಯುಕ್ತರು ಮತ್ತು ಅಪರ ಆಯುಕ್ತರು ಇಂದ ಈ ಒಂದು ಅನುಮೋದನೆಯನ್ನು ಪಡ್ಕೊಂಡು ನಂತರ ಇವರು ಖಾತೆಗಳು ಮಾಡಲಿಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು. ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ಸ್ವತಃ ಇವರೇ ಆ ಕ್ವಾಲಿಟಿ ಚೆಕಿಂಗ್ ಅನ್ನೋ ಒಂದು ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡು 50ಕ್ಕೂ ಹೆಚ್ಚು ಸ್ವತ್ತುಗಳಿಗೆ ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಕಿಕ್ ಬ್ಯಾಕನ್ನು ಪಡೆದು ನಿಯಮ ಬಾಹಿರವಾಗಿ ಖಾತೆಗಳನ್ನು ಮಾಡಿಕೊಡೋದ್ರ ಮೂಲಕ ಪಾಲಿಕೆಗೆ ಒಂದು ವೇಳೆ ಇದೆಲ್ಲ ಸರಿ ಇದ್ದಿದ್ದರೆ, ನಿಯಮಾನುಸಾರ ಇದ್ದಿದ್ದರೆ, ಕಾನೂನು ರೀತಿ ಮಾಡಿದರೆ ಸುಮಾರು 7-8 ಕೋಟಿ ರೂಪಾಯಿಯಷ್ಟು ಮೊತ್ತ ಅಭಿವೃದ್ಧಿ ಶುಲ್ಕದ ಸುಧಾರಣಾ ಶುಲ್ಕದ ರೂಪದಲ್ಲಿ BBMPಗೆ ಬರಬೇಕಾಯಿತು. ಅಷ್ಟು ನಷ್ಟವನ್ನು ಉಂಟು ಮಾಡಿ 2 ಕೋಟಿ ರೂಪಾಯಿ ಆಸೆಗೋಸ್ಕರ ಇವತ್ತು ಮಂಜುಳಾ ಅಂತ ಈ ಹಿಂದೆ ಹಲವಾರು ದೂರುಗಳು ವಿರುದ್ಧ ದಾಖಲಾಗಿದೆ. ಆ ಪರಮ ಭ್ರಷ್ಟ ಅಧಿಕಾರಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಯಾರಿಗೆ ದೂರು ಕೊಟ್ಟಿದ್ದೀರಾ? BGBA ಕಮಿಷನರ್ಗೆ ಏನಾದರೂ ಹೇಳಿದ್ದೀರಾ ಅಥವಾ ಲೋಕಾಯುಕ್ತ ಮಾತ್ರ ದೂರು ಕೊಟ್ಟಿದ್ರೆ ಅಥವಾ ಮುಂಬರುವಂತಹ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಾ? ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಆ ARO ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಈ ಕಾನೂನು ಬಾಹಿರ ಕಾರ್ಯ ಮತ್ತು ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರ ಕಾರ್ಯ ನಡೆಸಿರ್ತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತದಲ್ಲಿ ಸಂಪೂರ್ಣ ದಾಖಲೆಗಳು ಸಹಿತ ನಾನು ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳು ದಾಖಲು ಮಾಡಿದ್ದೇನೆ. ಪಾಲಿಕೆಯ GBA ಮುಖ್ಯ ಆಯುಕ್ತರು ಮತ್ತು ವಿಶೇಷ ಆಯುಕ್ತರು ಕಂದಾಯ ಇವರಿಗೆ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ದೂರನ್ನು ಕೊಟ್ಟು ಕೂಡಲೇ ಈ 50 ಖಾತೆಗಳನ್ನು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಖಾತೆ ರದ್ದು ಮಾಡಬೇಕು. ಮಂಜುಳಾ ಅವ್ರನ್ನ ಕೂಡಲೇ ಅಮಾನತು ಮಾಡಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ನಾನು ಕೂಡ ಮಾಡಿಕೊಂಡಿದ್ದೇನೆ. ಇದಾಗಿತ್ತು ಎನ್ಆರ್ ರಮೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.